ನೆನಪಾಯ್ತಾ? ಈ ತಾಜ್ ಮಹಲ್ ಹೋಟೆಲ್ನಲ್ಲಿ ಈ ಭಯೋತ್ಪಾದಕರು ಅವಿತು ಕೂತಿದ್ದಾಗ ಅನೇಕರು ಭಾರತೀಯರು ಆ ಹೋಟೆಲ್ನಲ್ಲಿ ಸಾವಿಗೀಡಾಗ್ತಾ ಇರುವಂತಹ ಸಂದರ್ಭದಲ್ಲಿ ಹುತಾತ್ಮನಾದಂತಹ ಸಂದೀಪ್ ಉನ್ನಿಕೃಷ್ಣನ್, ಮೂಲ ಕೇರಳವಾಗಿರಬಹುದು, ಆತ ಕನ್ನಡಿಗ, ಕನ್ನಡದ ಮಣ್ಣಿನವು. ಅವನ ತಂದೆ ಇಲ್ಲೇ ಇರೋದು. ಅವರ ತಂದೆ ಮಾತಾಡಿದ್ದಾರೆ, ಉನ್ನಿಕೃಷ್ಣನ್ ಇದು ಜನರ ಶಾಪ, ಅದೇ ಕಾರಣಕ್ಕೆ ರಾಣಾಗೆ ಈ ಸ್ಥಿತಿ ಬಂದಿದೆ ಅಂತ ಹೇಳಿದ್ದಾರೆ. ಅಟ್ಲೀಸ್ಟ್ ತನ್ನ ಮಗನನ್ನ ಕೊಂದವನನ್ನ ವಾಪಸ್ ಕರೆತಂದಿದ್ದಾರೆ ಅನ್ನುವಂತ ಸಮಾಧಾನವಾದ್ರೂ ಆ ತಂದೆಗಿರತ್ತಲ್ವಾ? ಮಾತಾಡಿದ್ದಾರೆ. ಸಂದೀಪ್ 26/11 ವಿಕ್ಟಿಮ್ ಅಂತ ಹೇಳಕ್ಕಾಗಲ್ಲ. ಆಸ್ ಯು ಸೆಡ್, ಅವರು ಸೆಕ್ಯೂರಿಟಿ ಸೆಕ್ಯೂರಿಟಿ ಅಫಿಷಿಯಲ್ಸ್ ಅವ್ರ ಕರ್ತವ್ಯ ನಿರ್ವಹಿಸ್ತಾರೆ. ಈ ಒಂದು ತುಂಬಾ ವರ್ಸ್ಟ್ ಆಗಿರೋ ಪಾಯಿಂಟ್ ಏನು ಅಂದ್ರೆ, ಟೆರರಿಸಮ್, ದ ಬ್ಯಾಡ್ ಇಫೆಕ್ಟ್ ಆಫ್ ಟೆರರಿಸಮ್ ಈಸ್ ದಟ್ ದೇ ಹ್ಯಾವ್ ನೋ ಐಸ್ ಟು ಸಿ ದ ಇನ್ನಸೆಂಟ್ ಮ್ಯಾನ್. They start shooting on everybody, girls, food, ladies, innocents, children, ಎಲ್ಲ ಬರುತ್ತೆ ಅವರದ್ದು ಇದರಲ್ಲಿ. ಸೊ ನಮಗೆ ಅದೊಂದು ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ಹೌ ಡು ದೇ ಡೂ ದಟ್? ನೆನಪಾಯ್ತಾ? ಈ ತಾಜ್ ಮಹಲ್ ಹೋಟೆಲ್ನಲ್ಲಿ ಈ ಭಯೋತ್ಪಾದಕರು ಅವಿತು ಕೂತಿದ್ದಾಗ ಅನೇಕರು ಭಾರತೀಯರು ಆ ಹೋಟೆಲ್ನಲ್ಲಿ ಸಾವಿಗೀಡಾಗ್ತಾ ಇರುವಂತಹ ಸಂದರ್ಭದಲ್ಲಿ ಹುತಾತ್ಮನಾದಂತಹ ಸಂದೀಪ್ ಉನ್ನಿಕೃಷ್ಣನ್, ಮೂಲ ಕೇರಳವಾಗಿರಬಹುದು, ಆತ ಕನ್ನಡಿಗ, ಕನ್ನಡದ ಮಣ್ಣಿನವು. ಅವನ ತಂದೆ ಇಲ್ಲೇ ಇರೋದು. ಅವರ ತಂದೆ ಮಾತಾಡಿದ್ದಾರೆ, ಉನ್ನಿಕೃಷ್ಣನ್ ಇದು ಜನರ ಶಾಪ, ಅದೇ ಕಾರಣಕ್ಕೆ ರಾಣಾಗೆ ಈ ಸ್ಥಿತಿ ಬಂದಿದೆ ಅಂತ ಹೇಳಿದ್ದಾರೆ. ಅಟ್ಲೀಸ್ಟ್ ತನ್ನ ಮಗನನ್ನ ಕೊಂದವನನ್ನ ವಾಪಸ್ ಕರೆತಂದಿದ್ದಾರೆ ಅನ್ನುವಂತ ಸಮಾಧಾನವಾದ್ರೂ ಆ ತಂದೆಗಿರತ್ತಲ್ವಾ? ಮಾತಾಡಿದ್ದಾರೆ. ಸಂದೀಪ್ 26/11 ವಿಕ್ಟಿಮ್ ಅಂತ ಹೇಳಕ್ಕಾಗಲ್ಲ. ಆಸ್ ಯು ಸೆಡ್, ಅವರು ಸೆಕ್ಯೂರಿಟಿ ಸೆಕ್ಯೂರಿಟಿ ಅಫಿಷಿಯಲ್ಸ್ ಅವ್ರ ಕರ್ತವ್ಯ ನಿರ್ವಹಿಸ್ತಾರೆ. ಈ ಒಂದು ತುಂಬಾ ವರ್ಸ್ಟ್ ಆಗಿರೋ ಪಾಯಿಂಟ್ ಏನು ಅಂದ್ರೆ, ಟೆರರಿಸಮ್, ದ ಬ್ಯಾಡ್ ಇಫೆಕ್ಟ್ ಆಫ್ ಟೆರರಿಸಮ್ ಈಸ್ ದಟ್ ದೇ ಹ್ಯಾವ್ ನೋ ಐಸ್ ಟು ಸಿ ದ ಇನ್ನಸೆಂಟ್ ಮ್ಯಾನ್. They start shooting on everybody, girls, food, ladies, innocents, children, ಎಲ್ಲ ಬರುತ್ತೆ ಅವರದ್ದು ಇದರಲ್ಲಿ. ಸೊ ನಮಗೆ ಅದೊಂದು ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ಹೌ ಡು ದೇ ಡೂ ದಟ್? ನೆನಪಾಯ್ತಾ? ಈ ತಾಜ್ ಮಹಲ್ ಹೋಟೆಲ್ನಲ್ಲಿ ಈ ಭಯೋತ್ಪಾದಕರು ಅವಿತು ಕೂತಿದ್ದಾಗ ಅನೇಕರು ಭಾರತೀಯರು ಆ ಹೋಟೆಲ್ನಲ್ಲಿ ಸಾವಿಗೀಡಾಗ್ತಾ ಇರುವಂತಹ ಸಂದರ್ಭದಲ್ಲಿ ಹುತಾತ್ಮನಾದಂತಹ ಸಂದೀಪ್ ಉನ್ನಿಕೃಷ್ಣನ್, ಮೂಲ ಕೇರಳವಾಗಿರಬಹುದು, ಆತ ಕನ್ನಡಿಗ, ಕನ್ನಡದ ಮಣ್ಣಿನವು. ಅವನ ತಂದೆ ಇಲ್ಲೇ ಇರೋದು. ಅವರ ತಂದೆ ಮಾತಾಡಿದ್ದಾರೆ, ಉನ್ನಿಕೃಷ್ಣನ್ ಇದು ಜನರ ಶಾಪ, ಅದೇ ಕಾರಣಕ್ಕೆ ರಾಣಾಗೆ ಈ ಸ್ಥಿತಿ ಬಂದಿದೆ ಅಂತ ಹೇಳಿದ್ದಾರೆ. ಅಟ್ಲೀಸ್ಟ್ ತನ್ನ ಮಗನನ್ನ ಕೊಂದವನನ್ನ ವಾಪಸ್ ಕರೆತಂದಿದ್ದಾರೆ ಅನ್ನುವಂತ ಸಮಾಧಾನವಾದ್ರೂ ಆ ತಂದೆಗಿರತ್ತಲ್ವಾ? ಮಾತಾಡಿದ್ದಾರೆ. ಸಂದೀಪ್ 26/11 ವಿಕ್ಟಿಮ್ ಅಂತ ಹೇಳಕ್ಕಾಗಲ್ಲ. ಆಸ್ ಯು ಸೆಡ್, ಅವರು ಸೆಕ್ಯೂರಿಟಿ ಸೆಕ್ಯೂರಿಟಿ ಅಫಿಷಿಯಲ್ಸ್ ಅವ್ರ ಕರ್ತವ್ಯ ನಿರ್ವಹಿಸ್ತಾರೆ. ಈ ಒಂದು ತುಂಬಾ ವರ್ಸ್ಟ್ ಆಗಿರೋ ಪಾಯಿಂಟ್ ಏನು ಅಂದ್ರೆ, ಟೆರರಿಸಮ್, ದ ಬ್ಯಾಡ್ ಇಫೆಕ್ಟ್ ಆಫ್ ಟೆರರಿಸಮ್ ಈಸ್ ದಟ್ ದೇ ಹ್ಯಾವ್ ನೋ ಐಸ್ ಟು ಸಿ ದ ಇನ್ನಸೆಂಟ್ ಮ್ಯಾನ್. They start shooting on everybody, girls, food, ladies, innocents, children, ಎಲ್ಲ ಬರುತ್ತೆ ಅವರದ್ದು ಇದರಲ್ಲಿ. ಸೊ ನಮಗೆ ಅದೊಂದು ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ಹೌ ಡು ದೇ ಡೂ ದಟ್? ನೆನಪಾಯ್ತಾ? ಈ ತಾಜ್ ಮಹಲ್ ಹೋಟೆಲ್ನಲ್ಲಿ ಈ ಭಯೋತ್ಪಾದಕರು ಅವಿತು ಕೂತಿದ್ದಾಗ ಅನೇಕರು ಭಾರತೀಯರು ಆ ಹೋಟೆಲ್ನಲ್ಲಿ ಸಾವಿಗೀಡಾಗ್ತಾ ಇರುವಂತಹ ಸಂದರ್ಭದಲ್ಲಿ ಹುತಾತ್ಮನಾದಂತಹ ಸಂದೀಪ್ ಉನ್ನಿಕೃಷ್ಣನ್, ಮೂಲ ಕೇರಳವಾಗಿರಬಹುದು, ಆತ ಕನ್ನಡಿಗ, ಕನ್ನಡದ ಮಣ್ಣಿನವು. ಅವನ ತಂದೆ ಇಲ್ಲೇ ಇರೋದು. ಅವರ ತಂದೆ ಮಾತಾಡಿದ್ದಾರೆ, ಉನ್ನಿಕೃಷ್ಣನ್ ಇದು ಜನರ ಶಾಪ, ಅದೇ ಕಾರಣಕ್ಕೆ ರಾಣಾಗೆ ಈ ಸ್ಥಿತಿ ಬಂದಿದೆ ಅಂತ ಹೇಳಿದ್ದಾರೆ. ಅಟ್ಲೀಸ್ಟ್
ತನ್ನ ಮಗನನ್ನ ಕೊಂದವನನ್ನ ವಾಪಸ್ ಕರೆತಂದಿದ್ದಾರೆ ಅನ್ನುವಂತ ಸಮಾಧಾನವಾದ್ರೂ ಆ ತಂದೆಗಿರುತ್ತಲ್ವಾ? ಮಾತಾಡಿದೆ ಸಂದೀಪ್ 2611 ವಿಕ್ಟಿಮ್ ಅಂತ ಹೇಳಕ್ ಆಗಲ್ಲ. ಸಿ ಆಸ್ ಯು ಸೆಡ್ ಅವರು ಸೆಕ್ಯೂರಿಟಿ ಆಗಿರೋ ಸೆಕ್ಯೂರಿಟಿ ಅಫಿಷಿಯಲ್ಸ್ ಅವ್ರ ಕರ್ತವ್ಯ ನಿರ್ವಹಿಸ್ತಾರೆ. ಈ ಒಂದು ತುಂಬಾ ವರ್ಸ್ಟ್ ಆಗಿರೋ ಪಾಯಿಂಟ್ ಏನು ಅಂದ್ರೆ ಟೆರರಿಸಮ್ ದ ಬ್ಯಾಡ್ ಇಫೆಕ್ಟ್ ಆಫ್ ಟೆರರಿಸಮ್ ಇಸ್ ದಟ್ ದೇ ಹ್ಯಾವ್ ನೋ ಐಸ್ ಟು ಸಿ ದ ಇನ್ನಸೆಂಟ್ ಮ್ಯಾನ್. They start putting on everybody, girls, food, ladies, innocents, children, ಎಲ್ಲ ಬರುತ್ತೆ ಅವರದ್ದು ಇದರಲ್ಲಿ. ಸೊ ನಮಗೆ ಅದೊಂದು ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ಸೊ ಹೌ ಡು ದೇ ಡೂ ದಟ್? ನೆನಪಾಯ್ತಾ? ಈ ತಾಜ್ ಮಹಲ್ ಹೋಟೆಲ್ನಲ್ಲಿ ಈ ಭಯೋತ್ಪಾದಕರು ಅವಿತು ಕೂತಿದ್ದಾಗ ಅನೇಕರು ಭಾರತೀಯರು ಆ ಹೋಟೆಲ್ ಅಲ್ಲಿ ಸಾವಿಗೀಡಾಗ್ತಾ ಇರುವಂತ ಸಂದರ್ಭದಲ್ಲಿ ಹುತಾತ್ಮನಾದಂತಹ ಸಂದೀಪ್ ಉನ್ನಿಕೃಷ್ಣನ್, ಮೂಲ ಕೇರಳವಾಗಿರಬಹುದು, ಆತ ಕನ್ನಡಿಗ, ಕನ್ನಡದ ಮಣ್ಣಿನವ. ಅವನ ತಂದೆ ಇಲ್ಲೇ ಇರೋದು. ಅವರ ತಂದೆ ಮಾತಾಡಿದ್ದಾರೆ, ಉನ್ನಿಕೃಷ್ಣನ್ ಇದು ಜನರ ಶಾಪ, ಅದೇ ಕಾರಣಕ್ಕೆ ರಾಣಾಗೆ ಈ ಸ್ಥಿತಿ ಬಂದಿದೆ ಅಂತ ಹೇಳಿದ್ದಾರೆ. ಅಟ್ಲೀಸ್ಟ್ ತನ್ನ ಮಗನನ್ನ ಕೊಂದವನನ್ನ ವಾಪಸ್ ಕರೆತಂದಿದ್ದಾರೆ ಅನ್ನುವಂತ ಸಮಾಧಾನವಾದ್ರೂ ಆ ತಂದೆಗಿರುತ್ತಲ್ವಾ? ಮಾತಾಡಿದೆ ಸಂದೀಪ್ 2611 ವಿಕ್ಟಿಮ್ ಅಂತ ಹೇಳಕ್ ಆಗಲ್ಲ. ಸಿ ಆಸ್ ಯು ಸೆಡ್ ಅವರು ಸೆಕ್ಯೂರಿಟಿ ಆಗಿರೋ ಸೆಕ್ಯೂರಿಟಿ ಅಫಿಷಿಯಲ್ಸ್ ಅವ್ರ ಕರ್ತವ್ಯ ನಿರ್ವಹಿಸ್ತಾರೆ. ಈ ಒಂದು ತುಂಬಾ ವರ್ಸ್ಟ್ ಆಗಿರೋ ಪಾಯಿಂಟ್ ಏನು ಅಂದ್ರೆ ಟೆರರಿಸಮ್ ದ ಬ್ಯಾಡ್ ಇಫೆಕ್ಟ್ ಆಫ್ ಟೆರರಿಸಮ್ ಇಸ್ ದಟ್ ದೇ ಹ್ಯಾವ್ ನೋ ಐಸ್ ಟು ಸಿ ದ ಇನ್ನಸೆಂಟ್ ಮ್ಯಾನ್. They start putting on everybody, girls, food, ladies, innocents, children, ಎಲ್ಲ ಬರುತ್ತೆ ಅವರದ್ದು ಇದರಲ್ಲಿ. ಸೊ ನಮಗೆ ಅದೊಂದು ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ಸೊ ಹೌ ಡು ದೇ ಡೂ ದಟ್? ನೆನಪಾಯ್ತಾ? ಈ ತಾಜ್ ಮಹಲ್ ಹೋಟೆಲ್ನಲ್ಲಿ ಈ ಭಯೋತ್ಪಾದಕರು ಅವಿತು ಕೂತಿದ್ದಾಗ ಅನೇಕರು ಭಾರತೀಯರು ಆ ಹೋಟೆಲ್ ಅಲ್ಲಿ ಸಾವಿಗೀಡಾಗ್ತಾ ಇರುವಂತ ಸಂದರ್ಭದಲ್ಲಿ ಹುತಾತ್ಮನಾದಂತಹ ಸಂದೀಪ್ ಉನ್ನಿಕೃಷ್ಣನ್, ಮೂಲ ಕೇರಳವಾಗಿರಬಹುದು, ಆತ ಕನ್ನಡಿಗ, ಕನ್ನಡದ ಮಣ್ಣಿನವ. ಅವನ ತಂದೆ ಇಲ್ಲೇ ಇರೋದು. ಅವರ ತಂದೆ ಮಾತಾಡಿದ್ದಾರೆ, ಉನ್ನಿಕೃಷ್ಣನ್ ಇದು ಜನರ ಶಾಪ, ಅದೇ ಕಾರಣಕ್ಕೆ ರಾಣಾಗೆ ಈ ಸ್ಥಿತಿ ಬಂದಿದೆ ಅಂತ ಹೇಳಿದ್ದಾರೆ. ಅಟ್ಲೀಸ್ಟ್ ತನ್ನ ಮಗನನ್ನ ಕೊಂದವನನ್ನ ವಾಪಸ್ ಕರೆತಂದಿದ್ದಾರೆ ಅನ್ನುವಂತ ಸಮಾಧಾನವಾದ್ರೂ ಆ ತಂದೆಗಿರುತ್ತಲ್ವಾ? ಮಾತಾಡಿದೆ ಸಂದೀಪ್ 2611 ವಿಕ್ಟಿಮ್ ಅಂತ ಹೇಳಕ್ ಆಗಲ್ಲ. ಸಿ ಆಸ್ ಯು ಸೆಡ್ ಅವರು ಸೆಕ್ಯೂರಿಟಿ ಆಗಿರೋ ಸೆಕ್ಯೂರಿಟಿ ಅಫಿಷಿಯಲ್ಸ್ ಅವ್ರ ಕರ್ತವ್ಯ ನಿರ್ವಹಿಸ್ತಾರೆ. ಈ ಒಂದು ತುಂಬಾ ವರ್ಸ್ಟ್ ಆಗಿರೋ ಪಾಯಿಂಟ್ ಏನು ಅಂದ್ರೆ ಟೆರರಿಸಮ್ ದ ಬ್ಯಾಡ್ ಇಫೆಕ್ಟ್ ಆಫ್ ಟೆರರಿಸಮ್ ಇಸ್ ದಟ್ ದೇ ಹ್ಯಾವ್ ನೋ ಐಸ್ ಟು ಸಿ ದ ಇನ್ನಸೆಂಟ್ ಮ್ಯಾನ್. They start putting on everybody, girls, food, ladies, innocents, children, ಎಲ್ಲ ಬರುತ್ತೆ ಅವರದ್ದು ಇದರಲ್ಲಿ. ಸೊ ನಮಗೆ ಅದೊಂದು ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ಸೊ ಹೌ ಡು ದೇ ಡೂ?